ಮಾತಿದು ಜಗಕ್ಕೆ ಹೇಳಿ 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 ನಾವು ಹುಚ್ಚಾಗ್ಯಾವ ಕರೆ ಜಗತ್ತನಗ ಬಂದಿದ್ದ ಬೋಗಿಸ್ತದ ಜಗಾಲ ಸಾಂಗುನು ಸಾಂಗುನು ತಕಲೋ ಜಗಕ್ಕೆ ಹೇಳಿ ಹೇಳಿ ಹುಚ್ಚಾಗ್ಯಾವ ಕರೆ ಜಗತ್ತನಗ ಬಂದಿದ್ದ ಬೋಗಿಸುವುದದ ನಿಶ್ಚಿತ ಬೋಗಿಸುವುದದ ಅದನ್ನ ಶಾಶ್ವತವಾಗಿ ಬೋಗಿಸುವುದದ ತಿಳಿದ್ರ ಅವ್ರು ಪುಣ್ಯಾತ್ಮರೇ. ಹೌದಪ್ಪ ಹೌದು. ಈ ಲೋಕದ ಜನರಿಗೆ ಒಂದೊಂದು ರೀತಿಯಾಗಿ ಒಂದೊಂದು ಒಬ್ಬೊಬ್ರು ಪದ್ಯ ರೂಪವಾಗಿ ಹೇಳಿದ್ರು, ಹೇಳ್ಯಾರ. ಒಬ್ಬರು ವಚನದ ರೂಪವಾಗಿ ಹೇಳಿದ್ರು, ಒಬ್ಬೊಬ್ರು ವಿನಯದಿಂದ ಹೇಳಿದ್ರು, ಬಬಲಾದಿ ಅಂತವ್ರು ಬೈದು ಹೇಳಿದ್ರು. ಹೌದು ಹೇಳ್ಯಾರ. ಹಿಂಗ ಹೇಳಿದ್ರ ತಿಳ್ಕೊತಾರ ಜನ. ವಿನಯದಿಂದ ಹೇಳಿದ್ರು ತಿಳ್ಕೊಳ್ಳಿಲ್ಲ. ಬಸವಣ್ಣನಂತವ್ರು ಯಾ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ಅಂತ ವಿನಯದಿಂದ ಹೇಳಿದ್ರು. ಹೌದು ವಿನಯದಿಂದ ಹೇಳ್ಯಾರಿಪ್ಪ. ಕನಕದಾಸರು ಒಂದೊಂದು ರೀತಿಯಾಗಿ ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಬಬಲಾದಿಯವರು ಒಂದೊಂದು ರೀತಿಯಾಗಿ ಹೇಳಿದ್ರು. ಕರೆ ಲೋಕ ಕೇಳ್ತಾನ ಅವ್ರ ಮಾತಾ? ಇಲ್ಲಪ್ಪ, ಇಲ್ಲ ಕೇಳಿಲ್ಲ. ಕಡಕೋಳ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಸಣ್ಣ ಹಳ್ಳಿ ಕಡಕೋಳ ಮಡ್ಯಾಳ ಪೇಳ್ದ ಈ ಧರಿಯ ಭೋಗವ ಬಿಟ್ಟು ವರಮೋಕ್ಷ ಪಡೆಯೋದಕ್ಕ ಬರ್ತೀರ್ಯಾ ಇಲ್ಲೇ ಇರ್ತೀರ್ಯಾ? ಇರ್ತೀರ. ಹೆಂಗಿಪ್ಪ? ಭಗವನಿಗೆ ಎಲ್ಲ ದುಃಖವನಿಗೆ ಗುರುಪಾದ ಸೇವೆಗೆ ಬರ್ತೀರಾ ಇಲ್ಲೇ ಇರ್ತೀರಾ? ನೀವು ಬರ್ತೀರಾ ಇಲ್ಲೇ ಇರ್ತೀರಾ? ಕಡ್ಕೋ ಮಡವಳಪ್ಪನವ್ರು ಹೇಳಿದ್ರು, ದರಿಯ ಭೋಗವ ಬಿಟ್ಟು ವರಮೋಕ್ಷ ಪಡೆಯುವುದಕ್ಕ ಬರ್ತೀರ್ಯಾ ಇಲ್ಲೇ ಇರ್ತೀರ್ಯಾ ಅಂತ ಮಡಿವಾಳಪ್ಪನವ್ರು ಹೇಳಿದ್ರ. ಇದೇ ಮಾತನ್ನು ಶಿಶುನಾಳ ಶರೀಫ್ ಸಾಬ್ರು ಹೇಳ್ತಾರ. ಏನ್ ಹೇಳ್ತಾರಪ್ಪ? ಅಲ್ಲಾಪುರಕ್ಕೆ ಹೋಗುನು ಯಾರ್ಯಾರ ಬರ್ತೀರೇನ್ರಿ? ಒಲ್ಯಾದವರು ಇಲ್ಲೇ ಊರಾಗ ಇರ್ತೀರೇನ್ರಿ? ಹೌದಾ? ಇವರು ಈ ರೀತಿ ಹೇಳಿದ್ರು ಮಡಿವಾಳಪ್ಪನವರು. ಅಲ್ಲಾಪುರ ಭಗವಂತಿರುವಂತ ಊರಕ್ಕ ಆ ಭಗವಂತಿರುವಂತ ಊರಿಗೆ ಯಾರು ಬರ್ತೀರೇನ್ರಿ? ಬರ್ತೀರೇನ್ರಿ? ಒಲ್ಯಾದವರು ಇಲ್ಲೇ ಊರಾಗಿರ್ತೀರೇನ್ರಿ? ಇರ್ತೀರೇನ್ರಿ? ಕಲ್ಲವು ಮಲ್ಲವು ಕೂಡಿಕೊಂಡು ಬೆಲ್ಲದ ಅಡಿಗೆ ಮಾಡಿಕೊಂಡು ಅಲ್ಲಮ್ಮ ಪ್ರಭುನ ದರ್ಶನಕ್ಕೆ ಹೋಗೋನು ಬರ್ತೀರೇನ್ರಿ? ಇಲ್ಲಿಕಂದ್ರ ಒಲ್ಯಾದರ ನಿಮ್ಮ ಗೊಡವಿ ನಮಗ ಯಾಕ್ರಿ ಅಂತ. ಯಾಕ್ರೆ ಹಂಗ ಶರಣರು ಸಂತರು ಮಹಾತ್ಮರು ಸಿದ್ಧರು ದಾಸರು ಒಂದೊಂದು ರೀತಿಯಾಗಿ ಹೇಳಿದ್ರ ಕರೆ ಇವರು ಲೋಕ ಕೇಳಿಲ್ಲ. ಕೇಳಿಲ್ಲ. ಲೋಕ ಒಟ್ಟೆ ಕೇಳೇ ಇಲ್ಲ, ಕೇಳೋದು ಇಲ್ಲ. ಕೇಳೋದು ಇಲ್ಲ, ಒಟ್ಟ ಕೇಳಂಗೂ ಇಲ್ಲ. ಅದಕ್ಕೆ ಹೇಳಿ 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 ಸೋತು ಶರಣರು ಸಂತರು ಮಹಾತ್ಮರು ಸಿದ್ಧರು ಈ ಲೋಕದಿಂದ ಮರಿಯಾಗಿ ಹೋದ್ರ. ಹೌದಿಪ್ಪ ಹೌದು. ಕರೆ ನಾವ್ ಯಾರು ಕೇಳಿಲ್ಲ. ಯಾರು ಕೇಳಿಲಿಪ್ಪ. ಅದಕ್ಕೆ ಎಷ್ಟೋ ಮಂದಿ ಮಹಾತ್ಮರು ಮೌನಾಗೇ ಇದ್ರು. ಮೌನಾಗೇ ಹೋದ್ರಿ, ತೆರೆಮರೆಗೆ ಸರಿದು ಹೋಗ್ಬಿಟ್ರು ಅವ್ರು. ಹೌದು. ಇರ್ಲಿ ಪುಣ್ಯಾತ್ಮರೇ. ಎಲ್ಲಿ ತನನು ಒಡ್ಡೋಲಗ ಶಿವಸ್ಥಾನ ಸೇವಾ ಎಲ್ಲಿಗೆ ಬಂದು ನಿಂತದನ್ನು ಕುಡಿಯುವಂತ ಜನತಾಕ್ಕೆಲ್ಲ ಕೋನದ ಗೊತ್ತದ. ಹೋಲಿ ಪಡೆದಾಗ ನಾ ಕೇಳಿರುವಂತ ಒಂದು ಪ್ರಶ್ನೆಕ ಉತ್ತರ ನಮ್ ಬುಳ್ಳಪ್ಪ ಮಾಸ್ತರು ತಮ್ಮ ಮತ್ತಿಗೆ ತಮ್ಮ ಗುರು ಬುದ್ಧಿ ಕೊಟ್ಟಟ್ಟು ಹೇಳಿ ನಮಗೊಂದು ಮಾತು ಕೇಳಿದಾರ. ಅವ್ರು ಏನ್ ಕೇಳಿರಿಪ್ಪ ಮಾತು? ನಮಗೊಂದು ಕೈಲಾಸದಿಂದ ಅಮೋಘ ಸಿದ್ಧ ಮುತ್ತೆ ಧರಿಗಿಳಿದು ಬಂದಾನ. ಬರುವತ್ನ್ಯಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡುಗು ಭಾಗ್ಯ ಬಂಜಿಗೆ ತೊಟ್ಲ ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯ ತಗೊಂಡು ತಂದಿನ ಹಿಂದ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಬೈಲಭೂತಾಳ ಸಿದ್ಧನನ್ನ ಸಂಗಾಟ ಕರ್ಕೊಂಡು ಶಿವಂಪುರಟ್ಟಿಗೆ ಶಿವನಿಗೆ ಇಳಿಸಿ ಅಮೋಷದ ಮುಮ್ಮೆಟ್ಟಿತ್ತು ಅವ್ರಿನ ಮ್ಯಾಗ ಬಂದು ವಾಸ ಮಾಡ್ದ. ಇದು ಅಲ್ಲದೆ ಎಲ್ಲಾರು ಇಲ್ಲಿ ಹಿಡ್ಕೊಂಡು ಈ ಕಡೆ ಹೇಳ್ತಾರೆ ಬೀಳಪ್ಪ ಸರ್. ಶಿವಪುರಟ್ಟಿಗೆ ಶಿವನಿಗಿಳಿದ ಇಳಿಸದ ಅಮೋಷದ ಮುತ್ಯ ಮುಮ್ಮೆಟ್ಟಿ ತೆವ್ರಿನ ಮ್ಯಾಗ ಬಂದು ಮುತ್ಯ ವಾಸ ಮಾಡ್ದ. ಇಲ್ಲಿಂದನೇ ಬೆಳೀತು. ಎಲ್ಲರೂ ಇಲ್ಲಿ ಹಿಡ್ಕೊಂಡೇ ಹೊಂಟೇವ್ ನಾವು ನೀವೆಲ್ಲ ಹೊಂಟವಲ್ರಿಪ್ಪ. ನೀವು ಬೇರೆಯವ್ರ ಕತ್ತಿ ಎಲ್ಲಿಂದ ಹೇಳಕತ್ತೀರಪ್ಪ ಅಂತಂದ್ರ ಎಲ್ಲಿದಿಂದ್ರಿಪ್ಪ? ಕೊದಲಿಗೆ ನಂದನ ವನ ಹಿಡ್ಕೊಂಡ್ಕೆಂದ ಸೂರಾಮದೇವಿ ದೈತ್ಯರ ತಲೆ ಮ್ಯಾಗ ಕೊಟ್ಟು ಕಳಿಸಿಲ್ಲ. ಕೊದಲಿಗೆ ನಂದನ ಹೊಂದ ಬೀರ್ದವ್ರು ಬೆಳೆದ
ಅಲ್ಲಿಂದ ಹೇಳ್ಕೊಂಡು ನೀವು ಬೀರದೇವ್ರ ಕತ್ತಿ ಹೇಳೋದು, ಒಟ್ಟು ನಡಬರ್ಕಿದೆ ಹೊಂಟಾದ. ನಡಬರ್ಕಿನ ಕತ್ತಿ ಹೇಳೋದು. ಇಲ್ಲಿಂದನೇ ಬೀರದೇವ್ರ ಕತ್ತಿ ನೀವು ಹೇಳ್ತೀರಿ, ಇಲ್ಲಿಂದನೇ ಅಮೋಘಸಿದ್ದನ ಕತ್ತಿ ಹೇಳ್ತೀವಿ. ಇದಕ್ಕಿಂತಲೂ ಹಿಂದ ಅಮೋಘಸಿದ್ದನ ಕತ್ತಿ ಅದ, ಇದಕ್ಕಿಂತಲೂ ಹಿಂದ ಬೀರದೇವ್ರ ಕತ್ತಿನೂ ಅದ. ಐತ್ರಿಪ್ಪ. ಶತಮಾನ ನಾವು ಬೀರದೇವ್ರ ಅಮೋಘಸಿದ್ದ ಆಗಿ ಹೋಗಿದ್ದಕ್ಕ 3ನೇ ಶತಮಾನಕ್ಕ ಕಾಳಿದಾಸ ಆಗಿ ಹೋದ. ಹೌದ್. 1ನೇ ಶತಮಾನಕ್ಕ ಗೌತಮ ಬುದ್ಧ ಆಗಿ ಹೋದ. ಹೌದ್ ಹೌದು. 12ನೇ ಶತಮಾನಕ್ಕ ಬಸವಣ್ಣ ಅವ್ರ ಆಗಿ ಹೋದ್ರು. ಹೌದ್. 16ನೇ ಶತಮಾನಕ್ಕ ಯಾರು ಕನಕದಾಸ ಅದ. ಹೌದಿಪ್ಪ. ಇನ್ನು 18ನೇ ಶತಮಾನಕ್ಕ ಸಿದ್ಧಾರೂಢನಂತವ್ರ ಆಗಿ ಹೋದ್ರು. ಹೌದ್. 3ನೇ ಶತಮಾನಕ್ಕ ಏನಕ್ಕ ಕಾಳಿದಾಸ ಇದ್ನಲ್ಲ, ಆ ಕಾಳಿದಾಸಗ ಹುಚ್ಚ ಕಾಳ್ಯ ಕುರುಬರ ಕಾಳ್ಯ ಅಂತಿದ್ರು ಅವಾಗ. ಯಾಕಂದ್ರೆ ಯಥಾರ್ಥನೇ ಇದ್ದವ, ಯಥಾರ್ಥನೇ ಇದ್ದ. ಅದೇ ಟೊಂಗೆ ಮೇಲೆ ಕೂತ್ ಅದೇ ಟೊಂಗೆ ಕಡಿತಿದ್ದವ. ಹೌದಾ? ಯಥಾರ್ಥ ಮನುಷ್ಯ ಇದ್ದ. ಹೌದು. ಹೌದಿಲ್ಲ? ಹೌದಾ? ಅವ ಬದುಕಿ ಅವ ಹುಟ್ಟಿ ಹೋದಂತ ಕಾಳಿದಾಸ ಹುಟ್ಟಿ ಆಗಿ ಹೋದಂತ ಶತಮಾನ 3ನೇ ಶತಮಾನ. ಹೌದ್. ಕಾಳಿದಾಸ ಆಗಿ ಹೋಗಿದ್ದು. ಹೌದಿಪ್ಪ. ಆ 3ನೇ ಶತಮಾನಕ್ಕೆ ಕಾಳಿದಾಸ ಕುರಿ ಕಾಯ್ತಿದ್ದ. ಕಾಳಿದಾಸ ಕುರಿ ಕಾಯುವಂತ ಕುರಿಗಳನ್ನ ಬೀರಪ್ಪನ ಗುಡಿಗೆ ಸುತ್ತರಿಸ್ತಿದ್ದ. ಹೌದಾ? ಅವಾಗೆ ಬೀರದೇವ್ರ ಗುಡಿ ಇತ್ತು. ಅಂದ್ರ ಆ ಬೀರಪ್ಪ ಯಾರು? ಮಹಾಲಿಂಗರಾಯನ ಗುರು ಬೀರಪ್ಪ ಯಾರು? ಹೌದಾ? ಇತಿಹಾಸದ ಅಂತರದ ಬಹಳ ಅಂತರ ಅದಪ್ಪ. ಇತಿಹಾಸದ ಅಂತರದ ಸೂರಮದೇವಿ ಮಗನೇ ಬೀರದೇವ್ರ ಹಾಲು ಮತದ ಗುರು ಬೀರಪ್ಪ ಬೇರೆ, ಹೌದ್. ಮಹಾಲಿಂಗರಾಯನ ಗುರು ಬೀರಪ್ಪ ಬೇರೆ. ಹೌದ್. ನನ್ನ ಹೊಟ್ಟಿಗೆ ಒಂದು ಬೀರಪ್ಪದಿ ಬೀರದೇವ್ರು ಬೇಡ್ಕೊಂಡ್ಕೆಂದ ನಾನು ಒಂದು ಗಂಡಸ ಮಗನ ಹಡನಪ್ಪ ಅಂತಂದ್ರ ಆ ಗಂಡಸ ಮಗನ ಹೆಸರು ಬೀರಪ್ಪ ತಿರ್ತೀನಿ. ನಿನ್ನ ಹೆಸರಿನ ಬೀರದೇವ್ರ ಅವತಾರ ಪುರುಷನಿದ್ನಪ್ಪ, ಶರಣಿದ್ನಪ್ಪ, ಸಂತಿದ್ನಪ್ಪ ಅಂತ ಕತಿ ಹೇಳಾಕತ್ನಿ ಅಂದ್ರ ನನ್ನ ಮಗನು ಬೀರಪ್ಪ ದುಡ್ಕೊಂಡು ಇವನು ಶರಣಾಗಿ ಮುದುಕಾಗಿ ವಯಸ್ಸಾಗಿ ತೀರ್ಕೊಂಡಂದ್ರ ಆ ನನ್ನ ಮಗನು ಗುಡಿ ಕಟ್ಟಿಕೆಂದ ಕಳಸ ಇಟ್ಟು ಜಾತ್ರೆ ಮಾಡಾಕತ್ನಪ್ಪ ಅಂತಂದ್ರ ಇವನು ಬೀರಪ್ಪ ಮುತ್ಯ ಅಂತಾರ ಜನ. ಈ ಬೀರಪ್ಪನು ಬೇರೆನೆ, ಈ ಬೀರಪ್ಪ ಬೇರೆ, ಅವ ಬೀರಪ್ಪ ಬೇರೆ, ಹಾಲು ಮತದ ಕುಲಗು ಗುರು ಬೀರಪ್ಪ ಬೇರೆ. ಹಿಂಗ ಹಾಲು ಮತದಲ್ಲಿ ಹರಿ ತಪ್ಪಿ ಹೋಗ್ಯಾವು. ಹೌದಿಪ್ಪ. ಹೌದಾ? ಎಷ್ಟೋ ಕತೆಗಳ ಮುಚ್ಚಿ ಹೋಗ್ಯಾವು. ಹಂಗ ಬೀರದೇವ್ರು 3ನೇ ಶತಮಾನಕ್ಕ ಹಾಲು ಮತದ ಕುಲಗುರು ಬೀರಪ್ಪ ಆಗಿ ಹೋದಂತ ಬೀರಪ್ಪ ಬೇರೆ. ಹೌದ್. ಮಹಾಲಿಂಗರಾಯನ ಗುರು ಡೋಣಿ ಹೆಗ್ಗೇರಿಕೆರೆಯಾಗ ಮಹಾಲಿಂಗರಾಯಗೆ ಭೇಟಿ ಆದಂತ ಗುರು ಬೀರಪ್ಪ ಬೇರೆ. ಈ ಮನ್ಯಾನ ಬೀರಪ್ಪ ಬೇರೆ. ಇವು ಮನ್ಯಾಗ ಕುರಿ ಕಾಯ್ಕೊಂತ ತಿರುಗುವಂತ ಹುಚ್ಚಿ ಬೀರಿಯಾಗಳು ಬೇರೆ. ನನ್ನಂತ ಬೀರೇನೆ ಬೇರೆ. ಯಾಕ್ರಿ ಇತಿಹಾಸ ಐತೆ ಅದಕ್ಕ. ಬೀರಪ್ಪ ಬೀರಪ್ಪಗೆ ಬೇಯುದಿಲ್ಲ. ಹೌದ್. ಬೇಯುವಂತ ಕಥೆಯನ್ನು ಮಾಡಿಲ್ಲ. ಹೌದು. ಅವತಾರ ಪುರುಷ ಸಿದ್ಧ ಬೀರದೇವರ ದೈವಾಂಶ ಸಂಭೂತ ದೇವಮಾನವಂತದ ಲೋಕ ಅವನಿಗೆ. ಹೌದಿಪ್ಪ. ಹೌದಿಲ್ಲ? ಹೌದ್. ಅವನಿಗೆ ಬೇಡ್ಕೊಂಡ್ಕೆ ನಾವು ಭಕ್ತರಾದಂತವ್ರ ಹೆಸರು ಇಟ್ಕೊಂಡ್ಯಪ್ಪ ನನ್ನ ಗಂಡಸ ಮಗನ ಕೊಡು, ನಿನ್ನ ಹೆಸರಿಟ್ಟೆ ಕರಿತೇವತ್ತ ಬೀರದೇವ್ರ ಪಲ್ಲಕ್ಕಿ ಮ್ಯಾಗ ಕಾರಿಕೆ ಬಂಡಾರ ತೋರ್ತೇವಿ. ಹೌದ್. ದೈವ ಸಂಕಲ್ಪ ಆಗಿ ಮಕ್ಳು ಹುಟ್ಟುದಪ್ಪ ಅಂತಂದ್ರ ಆ ಬೀರದೇವ್ರ ಹೆಸರ ಬೀರದೇವ್ರ ಹಾದ್ಯಾಗೆ ನಮ್ಮ ಮಕ್ಳು ನಡಿಲತ್ತ ಬೀರಪ್ಪನ ಹೆಸರು ನಮ್ಮ ಮಕ್ಕಳಿಗೆ ಇಡ್ತೇವಲ್ರಿ ನಾವು ಭಕ್ತರಾದವ್ರು. ಹೌದ್. ಹಂಗ ಮಾಸ್ತಾರ ನೀವು ಹೆಂಗ ಶ್ರೀರಾಮದೇವಿ ಕತ್ತಿ ಬೀರಪ್ಪನ ಕತ್ತಿ ಇಲ್ಲಿಂದ ಹೇಳ್ಕೊತ ಹೊಂಟಿರಲ್ಲ, ನಮ್ಮಲ್ಲಿ ಏನಾಗ್ಯದಪ್ಪ? ಕೈಲಾಸದಿಂದ ಅಮೋಘದ ಮತ್ತೆ ಮುಮ್ಮೆಟ್ಟು ಗುಡ್ಡಕ್ಕ ತಂದಿಳಿಸಿ ಮುಮ್ಮೆಟ್ಟು ಗುಡ್ಡಲಿಂದ ಈ ಕಡೆ ಬಡ್ಕೋತ ಹೊಂಟೇವ್ ನಾವು. ನಡಬರ್ಕಿದೆ ಹೊಂಟೇವ್ ನಾವು. ಅಮೋಘದ ಮುತ್ಯ ಮಂದನಗಿರಿ ಪರ್ವತಕ್ಕೆ ಮೊದಲು ಹೋಗಿದ್ದು. ಆಗಿನ ಕಾಲಕ್ಕೆ ಅದಕ್ಕೆ ಸಿದ್ಧಗಿರಿನು ಅಂತಿದ್ರು. ಈ ಸದ್ದ ಕಲಿಯುಗದಾಗ ಶ್ರೀಶೈಲಗಿರಿ ಅಂತೇವ್ ನಾವು ನೀವೆಲ್ಲ ಅತ್ತೇವಲ್ರಿ. ಶ್ರೀಶೈಲಗಿರಿ ಅನ್ಬೇಕಾದ್ರೆ ಅದಕ್ಕೊಂದು ಕಾರಣ ಅದ. ಏನ್ರಿಪ್ಪ ಕಾರಣ? ಆಗಿನ ಕಾಲಕ್ಕ ನಲ್ಲ ಮಲ್ಲ ಅನ್ನುವಂತ ದೈತ್ರ ಆ ಕಾಡಿಗೆ ವಾಸ ಮಾಡಿದ್ರು. ಅವರನ್ನ ಮರ್ದನ ಮಾಡಿ ಮಲ್ಲಿಕಾರ ಪರಮಾತ್ಮನೇ ಲಿಂಗ ರೂಪವಾಗಿ ಉಳಿದ ಆ ಬೆಟ್ಟಕ್ಕ ಆ ಗುಡ್ಡಕ್ಕ ಲಿಂಗ ರೂಪವಾಗಿ ಉಳಿದ. ಹೌದಾ? ಆ ಮಲ್ಲಯ್ಯ ಆ ಜಾಗಕ್ಕೆ ನೆನದಾನತ್ತೇಳಿ ಅವಾಗ ಮಲ್ಲಯ್ಯ ಅಂದ್ರು ಅಂದಾರಿಪ್ಪ. ಇನ್ನ ಅದ ಬೆಟ್ಟಕ್ಕೆ ಮತ್ತೊಂದ್ ಹೆಸರು ಅಂತಾರ, ಅದ ಲಿಂಗಕ್ಕೂ ಮತ್ತೊಂದ್ ಹೆಸರು ಅಂತ ಏನತ್ತ ಮಲ್ಲಿಕಾರ್ಜುನ ಅಂತೇವಿ. ಅತ್ತೇವಲ್ರಿ ಮಲ್ಲಿಕಾರ್ಜುನ ಅಂತ ಹೇಳಿ. ಶ್ರೀಶೈಲ ಮಲ್ಲಿಕಾರ್ಜುನ ಅಂತೇವಿ. ಪಾಂಡವರಿಗೆ ವನವಾಸ ಬತ್ತು ಮಧ್ಯಮ ಪಾಂಡವಾಗಿರುವಂತ ಅರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಹಿಂದೆ ಸದ್ಯ ಬೆಟ್ಟದ ಮಲ್ಲಿಗೆ ಹೂವಿನ ಗಿಡ ಅದ ಸದ್ಯ ಹೋಗಿ ನೋಡಕ್ ಸಿಗ್ತದ. ಐತಲ್ರಿಪ್ಪ. ಬೆಟ್ಟದ ಮಲ್ಲಿಗೆ
ಹೂವಿನ ಗಿಡ. ಹೌದ್ ಆ ಮಲ್ಲಿಗೆ ಹೂವನ್ನ ತಂದು ಮಧ್ಯಮ ಪಾಂಡವ ಅರ್ಜುನ ಆ ಲಿಂಗಕ್ಕೆ ಏರಿಸಿ ಪೂಜೆ ಮಾಡಿದ ಸಲುವಾಗಿ ಹೌದಾ ಅರ್ಜುನನ ಅರ್ಧ ಹೆಸರ ಮಲ್ಲಯ್ಯನ ಅರ್ಧ ಹೆಸರ ಕೂಡಿಸಿ ಮಲ್ಲಿಕಾ ಅರ್ಜುನ ಮಲ್ಲಿಕಾ ಅರ್ಜುನ ಮಲ್ಲಿಕಾರ್ಜುನ ಹೋಗಿ ಮಲ್ಲಿಕಾರ್ಜುನ 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 ಆಯ್ತಾವ. ಹೌದಿಪ್ಪ ಹೌದ್ ರೂಢಿ ಭಾಷೆದಾಗ ಅದು ಬತ್ತು. ಇನ್ನು ಅದ ಮಲ್ಲಿಕಾರ್ಜುನ ಗುಡಿ ಹಿಂದ ಜಗದ್ಗುರುಗಳ ಪೀಠದ ಜಗದ್ಗುರುಗಳು ಇರುವಂತ ಒಂದು ದೊಡ್ಡ ಒಂದು ಮಂದಿರದ ಐತಲ್ರಿಪ್ಪ. ಆ ಮಂದಿರ ಮೂಲಿ ಬದಲಾಗಿ ಅಮೋಘ ಸಿದ್ಧ ಕೂತು ತಪ ಮಾಡಿರುವಂತ ಜಾಗ ಅದ. ಅದಕ್ಕ ಅಮ್ಮೋಗಿ ಆಲದ ಮರ ಅತಿ ಸದ್ದೆ ಅಂತಾರೆ. ಸದ್ದೆ ಶ್ರೀಸರ್ಕ್ ಹೋದವರು ನೋಡ್ಬೋದು ಅತ್ತಾರಿಪ್ಪ. ಆಗಿನ ಕಾಲದಲ್ಲಿ ಸದ್ದೆ ಅಮೋಘಿ ಆಲದ ಮರ ಅಮೋಘ ಶುದ್ಧ ಕುತ್ತು ತಪ ಮಾಡಿರುವಂತ ಜಾಗ. ಅದಕ್ಕ ಅಮೋಘಿ ಆಲದ ಮರ ಅಂತಾರ.